ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ನೋಡಿ 17ನೇ ತಾರೀಕಿಂದ ಬಿಡುಗಡೆ ಶುರುವಾಗಿದೆ. ಯಾವ ಯಾವ ಜಿಲ್ಲೆಗಳಿಗೆ ನಿನ್ನೆಯಿಂದ ಬಿಡುಗಡೆ ಶುರುವಾಗಿದೆ ನೋಡಿ ಸ್ನೇಹಿತರೆ. ಅದ್ರ ಜೊತೆಯಲ್ಲಿ ಬೆಂಗಳೂರಿಂದ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ನಮಗೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಇನ್ನೂ ಬಂದಿಲ್ಲ ಅಂತ. ಖಂಡಿತವಾಗ್ಲೂ ನಿಮಗೂ ಕೂಡ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಯಾವಾಗ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ 31ನೇ ಕಂತಿನ ಹಣ ಬರುತ್ತೆ ಅಂತ. ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅದು 32ನೇ ಕಂತಿನ ಹಣದ ಬಗ್ಗೆ. ನೋಡಿ, ಇದನ್ನು ಸ್ವತಃ CM DK ಶಿವಕುಮಾರ್ ಅವರೇ ಮಾಹಿತಿ ನೀಡಿದ್ದಾರೆ. ಅದನ್ನ ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಹೊಸದಾಗಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತೀವಿ. 31ನೇ ಕಂತಿನ ಹಣ ಬಿಡುಗಡೆ ಆಗಿರೋದು ನೋಡಿ, ಇದರಲ್ಲಿ ಸ್ಕ್ರೀನ್ಶಾಟ್ ಇರುತ್ತೆ ಎಷ್ಟನೇ ತಾರೀಕು ಬಿಡುಗಡೆ ಆಗಿದೆ ಅಂತ. ದಯವಿಟ್ಟು ಅದನ್ನು ಒಂದು ಸಾರಿ ನೋಡಿ ಸ್ನೇಹಿತರೆ. ವಿಡಿಯೋನ ಪೂರ್ತಿ ನೋಡಿ. ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡಿ. ನೀವು ಎಲ್ಲಾದರೂ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಮಾಹಿತಿ ಪೂರ್ತಿ ಅರ್ಥ ಆಗಲ್ಲ ಸ್ನೇಹಿತರೆ. ಅದಕ್ಕೆ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. 17ನೇ ತಾರೀಕು 31ನೇ ಕಂತಿನ ಹಣ ಅಂದರೆ ಗೃಹಲಕ್ಷ್ಮಿದು 2,000 ರೂಪಾಯಿ ಬಿಡುಗಡೆ ಆಗಿದೆ ನೋಡಿ. ಒಂದು 15ರಿಂದ 20% ಜನರಿಗೆ ಬಂದಿದೆ. ಇನ್ನು ಬೆಂಗಳೂರಿಂದ ಕಮೆಂಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನೋಡಿ. ನಿನ್ನೆಯಿಂದಲೇ ಬೆಂಗಳೂರು ಕೂಡ ಬಿಡುಗಡೆ ಶುರುವಾಗಿದೆ. ನೀವು ಈ ವಿಡಿಯೋ ನೋಡಿ ಮುಗಿಸೋಷ್ಟರಲ್ಲಿ ಖಂಡಿತವಾಗ್ಲೂ ಕೆಲವು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಬಂದಿರುತ್ತೆ. ಅದರಲ್ಲೂ ಬೆಂಗಳೂರಿಗೆ ಮೊದಲು ಬಿಡುಗಡೆ ಆಗಿದೆ ಸ್ನೇಹಿತರೆ. ಯಾವುದೇ ರೀತಿ ಫೇಕ್ ನ್ಯೂಸ್ ಅಂತೂ ಅಲ್ಲವೇ ಅಲ್ಲ. ಖಂಡಿತ ಇವತ್ತು ನಾಳೆ ನಾಡ್ದು 3 ದಿವಸ ವೆಯ್ಟ್ ಮಾಡಿ. ಇಡೀ ಬೆಂಗಳೂರಿಗೆ ಖಂಡಿತ ಎಲ್ಲ ಗೃಹಲಕ್ಷ್ಮಿಯರಿಗೂ 2,000 ರೂಪಾಯಿ ಹಣ ಬರುತ್ತೆ. ಫಸ್ಟು ಬೆಂಗಳೂರಿಗೆ ಕ್ಲಿಯರ್ ಮಾಡಿದ್ದೀವಿ. ಈ ಹಿಂದಿನ ವಿಡಿಯೋಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ನಿಮ್ಮದು ವಿಡಿಯೋದಲ್ಲಿ ಕಮೆಂಟ್ ಆನ್ ಇರಲ್ಲ ಅಂತ. ಖಂಡಿತ ಆನ್ ಮಾಡಿರ್ತೀವಿ ಸ್ನೇಹಿತರೆ. ಈ ಕೆಲವು ಯೂಟ್ಯೂಬರ್ಸ್ ಇದ್ದಾರೆ, ಕೆಟ್ಟ ಕಮೆಂಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ನಿಮಗೆ ಕಮೆಂಟ್ನ ಆಫ್ ಮಾಡಿರ್ತೀವಿ ಅಷ್ಟೇ. ನೋಡಿ ಸ್ನೇಹಿತರೆ, ಎದುರುಗಡೆ ಮನೆಗೆ ಬಂತು, ಪಕ್ಕದ ಮನೆಗೆ ಬಂತು ಅಂತ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಖಂಡಿತವಾಗ್ಲೂ ಸ್ನೇಹಿತರೆ ನಿಮ್ಮ ಖಾತೆಗಳಿಗೂ 2,000 ರೂಪಾಯಿ ಜಮೆ ಆಗುತ್ತೆ. ನೋಡಿ ಸ್ನೇಹಿತರೆ, ಇನ್ನು 31ನೇ ಕಂತಿನ ಹಣ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಾಗಲೇ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ 2,000 ರೂಪಾಯಿ ಬಿಡುಗಡೆ ಆಗಿತ್ತು. ಅಂದರೆ 31ನೇ ಕಂತಿನ ಹಣ 2,500 ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು ಸ್ನೇಹಿತರೆ. ಈ ಮಾಹಿತಿನ ಸಚಿವೆ ಅಂದರೆ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೇ ಕೊಟ್ಟಿದ್ದರು. 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂದರೆ ನಮ್ಮ ಇಲಾಖೆಯಲ್ಲಿದೆ. ನಾವೀಗ 30ನೇ ಕಂತಿನ ಹಣ ಬಿಟ್ಟಿದ್ದೀವಿ, ಅಂದರೆ ಗೃಹಲಕ್ಷ್ಮಿಯರಿಗೆ ಕೊಟ್ಟಿದ್ದೀವಿ. ಇದಾದ ಮೇಲೆ ಒಂದು 2-3 ದಿವಸಕ್ಕೇ 31ನೇ ಕಂತಿನ ಹಣ ಕೂಡ ಕೊಡ್ತೀವಿ. ಅದೇ ಪ್ರೊಸೆಸಿಂಗ್ ಇದೆ ಅಂತ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದರು ಸ್ನೇಹಿತರೆ. ನಿಮ್ಗೆಲ್ರಿಗೂ ಗೊತ್ತು. ಅದಾದಮೇಲೆ 30ನೇ ಕಂತಿನ ಹಣ 2,000 ರೂಪಾಯಿ ಬರೋಕ್ಕೆ ಶುರುವಾಯಿತು ನೋಡಿ ಸ್ನೇಹಿತರೆ. ಅದಾದಮೇಲೆ CM ಚೇಂಜ್ ಆಗೋದ್ರು. CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಆ ಜಾಗಕ್ಕೆ DK ಶಿವಕುಮಾರ್ ಅವರು ಬಂದರು. DK ಶಿವಕುಮಾರ್ ಸಾಹೇಬರು ಬಂದಮೇಲೆ 1.25 ತಿಂಗಳು ಆದಮೇಲೆ ಸ್ನೇಹಿತರೆ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ನೋಡಿ ಸ್ನೇಹಿತರೆ, ಕೆಲವು ಮಾಹಿತಿ ಪ್ರಕಾರ ಈ ಹಿಂದೆನೇ ಬಿಡುಗಡೆ ಆಗಬೇಕಿದ್ದ ಹಣ ಸ್ವಲ್ಪ ತಡವಾಗಿ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಖಂಡಿತವಾಗ್ಲೂ ಹೆಂಗೋ ಒಂದು ಬಿಡುಗಡೆ ಆಗಿದೆ ಅಲ್ವಾ. ಗೃಹಲಕ್ಷ್ಮಿಯರಿಗೆ 31ನೇ ಕಂತಿನ ಹಣ 2,000 ರೂಪಾಯಿ ಈ ವಾರದಲ್ಲಿ ಖಂಡಿತ ಎಲ್ಲ ಗೃಹಲಕ್ಷ್ಮಿಯರಿಗೂ ಬಂದು ತಲುಪುತ್ತೆ ಸ್ನೇಹಿತರೆ. ನೀವು ಇಷ್ಟು ದಿನ 30 ಕಂತಿನ ಹಣ ಅಂದರೆ 60,000 ರೂಪಾಯಿ ಟೋಟಲ್ ಈಸ್ಕೊಂಡಿರ್ತೀರಾ. ನಿಮಗೆ ಗೊತ್ತಿರುತ್ತೆ ಬಿಡುಗಡೆ ಆಗಿದ ತಕ್ಷಣ 1,27,28 ಲಕ್ಷ ಫಲಾನುಭವಿಗಳ ಖಾತೆಗೆ ಬರಲ್ಲ ಅಂತ. ಇನ್ನು ನೋಡಿ ಸ್ನೇಹಿತರೆ, ಒಟ್ಟು ಸರ್ಕಾರದಿಂದ 31ನೇ ಕಂತಿನ ಹಣ ಅಂದರೆ 31 ಕಂತು ಹಣ ಬಂದಿದೆ, ಅಂದರೆ ಬಿಡುಗಡೆ ಆಗಿದೆ. ಒಟ್ಟು ಗೃಹಲಕ್ಷ್ಮಿಯರಿಗೆ ಇದುವರೆಗೂ 62,000 ರೂಪಾಯಿನ ಸರ್ಕಾರ ಕೊಟ್ಟಿದೆ ಸ್ನೇಹಿತರೆ. ಇನ್ನೂ ಕೆಲವ್ರಿಗೆ ಬರಬೇಕು, ಅಂದರೆ 30ನೇ ಕಂತು 28ನೇ ಕಂತು ಈ ಥರ ಬರಬೇಕು ಸ್ನೇಹಿತರೆ. ಖಂಡಿತವಾಗ್ಲೂ ಅವ್ರಿಗೂ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ. ಇನ್ನು ಹೊಸ CM DK ಶಿವಕುಮಾರ್ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಪ್ಪ ಅಂತೀರಾ, ನಿಮಗೆ 32ನೇ ಕಂತಿನ ಹಣ ಕೂಡ ಪ್ರೊಸೆಸಿಂಗಲ್ಲಿ ಇದೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಕೊಡ್ತೀವಿ ಅಂತ ಹೇಳಿಲ್ಲ. ಆದರೆ 32ನೇ ಕಂತಿನ ಹಣ ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ಬಯೋಮೆಟ್ರಿಕ್ ಆಗಬೇಕು ಸ್ನೇಹಿತರೆ. ಮತ್ತು ಮರು ಅರ್ಜಿನ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಸರ್ಕಾರದ ಅಧಿಕಾರಿಗಳೇ ನಿಮ್ಮ ಮನೆ ಬಾಗಿಲಿಗೆ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ಗೃಹಲಕ್ಷ್ಮಿಯ ಬಗ್ಗೆ ಮತ್ತು CM ಅವರು ಇನ್ನೊಂದು ಮಾತು ಹೇಳಿದ್ದಾರೆ, ನಿಮ್ಮ ಫೋನ್ ನಂಬರ್ ನಿಮ್ಮ ಹತ್ರನೇ ಇರಬೇಕು. ಮತ್ತು ನಿಮ್ಮ ಯಜಮಾನ್ರದ್ದೇ ಆಗಲಿ, ಮಗಂದೇ ಆಗಲಿ, ಸೊಸೆದೇ ಆಗಲಿ ಯಾರ್ದು ಕೂಡ ಅಕೌಂಟ್ ಹಾಕಿರಬಾರ್ದು.
ನಿಮ್ಮ ಖಾತೆಗೇನೆ 2,000 ರೂಪಾಯಿ ಹಣ ಸರ್ಕಾರದಿಂದ ಹಾಕ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಬೇರೆ ಯಾರ್ದು ಅಕೌಂಟ್ನ ನೀವು ಹಾಕಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೀವು ದುಡ್ಡು ಹಾಕಿದ್ಮೇಲೆ ಸರ್ಕಾರದಿಂದ ಬೇರೆ ಯಾರಾದರೂ ತಗೋಬಾರ್ದು ಅಂತ CM ಅವರು ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ಖಚಿತವಾಗ್ಲೂ ಕೂಡ ಬಯೋಮೆಟ್ರಿಕ್ ಮಾಡಬೇಕು ಮತ್ತು ಹೊಸ ಫೋಟೋ ಕೊಡಬೇಕು. ನೋಡಿ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ಗೆ ನೀವು ಈಗ ಯೂಸ್ ಮಾಡ್ತಿರೋ ಫೋನ್ ನಂಬರ್ನೇ ದಯವಿಟ್ಟು ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಯಾಕಂದರೆ DK ಶಿವಕುಮಾರ್ ಸಾಹೇಬ್ರೆ ಹೇಳಿದ್ದಾರೆ, ನಿಮ್ಮ ಆಧಾರ್ ಕಾರ್ಡ್ ನಂಬರು ನೀವು ಯೂಸ್ ಮಾಡ್ತಿರಬೇಕು ಅಂತ. ಹಾಗಾಗಿ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಮುಂದಿನ ಕಂತುಗಳು ನಿಮ್ಮ ಖಾತೆಗೆ ಬರುತ್ತೆ. ಮತ್ತು ಇನ್ನೊಂದು ಮಾಹಿತಿ ನೀಡಿದ್ದಾರೆ, ಯಾವುದೇ ಕಾರಣಕ್ಕೂ ಅರ್ಹ ಫಲಾನುಭವಿಗಳಿಗೆ ನಾವು 2,000 ರೂಪಾಯಿ ಕೊಟ್ಟೇ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ವೋಟ್ ರೆಡಿ ಇಲ್ಲ ಅಂದರೆ, ಯಾರು ಅರ್ಹ ಇರ್ತೀರಲ್ವಾ ಅವ್ರ ಹತ್ರ ವೋಟ್ ರೆಡಿ ಇಲ್ಲ ಅಂದರೆ 2,000 ರೂಪಾಯಿ ಗೃಹಲಕ್ಷ್ಮಿಯ ಹಣ ಇನ್ನು ಮುಂದೆ ಬರುವುದಿಲ್ಲ ಸ್ನೇಹಿತರೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ಗೃಹ ಜ್ಯೋತಿಯ ಫಾರ್ಮ್ಗಳನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಜಿಲ್ಲೆಗೆ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಇನ್ನೂ 1.5 ತಿಂಗಳು ಟೈಮ್ ಇದೆ. ನಿಮ್ಮ ಮನೆ ಹತ್ರಕ್ಕೆ ಬಂದುಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ ಫಾರ್ಮ್ನ. ದಯವಿಟ್ಟು ಫಿಲಪ್ ಮಾಡಿ ಕೊಟ್ಬಿಡಿ. ನೋಡಿ, ಅದ್ರ ಜೊತೆಯಲ್ಲಿ SIR ಕೂಡ ನಡೀತಾ ಇದೆ ಸ್ನೇಹಿತರೆ. ಇದು ಕೇಂದ್ರ ಸರ್ಕಾರದ್ದು. ನಿಮ್ಮ ವೋಟ್ ಐಡಿನ ಉಳಿಸ್ಕೊಳ್ಳೋಕ್ಕೆ ಮತ್ತು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಫೋನ್ ನಂಬರ್ ಕೂಡ ಚೇಂಜ್ ಮಾಡ್ಬೋದು, ನಿಮ್ಮ ಫೋಟೋ ಕೂಡ ಚೇಂಜ್ ಮಾಡ್ಬೋದು. ಆದರೆ ಅಡ್ರೆಸ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ನಿಮಗೆ ಆಗಸ್ಟ್ 4ನೇ ತಾರೀಕು 5ನೇ ತಾರೀಕು ಮೇಲೆ ಬರುತ್ತೆ ಸ್ನೇಹಿತರೆ. ಆಗ ನೀವು ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ಗೃಹಲಕ್ಷ್ಮಿಯಲ್ಲಿ ಇನ್ನೊಂದು ಆಫರ್ ಇದೆ ಸ್ನೇಹಿತರೆ. ಒಂದು ವೇಳೆ ನಿಮಗೇನಾದರೂ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಇನ್ನು ಮುಂದೆ ಬೇಡ ಅಂದರೆ ನೋಡಿ, ಅವ್ರು ಕೊಡೋ ಫಾರ್ಮಲ್ಲಿ ನೀವು ಕೆಳಗಡೆ ಟಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ನಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಬೇಡ ಅಂತ. ಇಂಥ ಕಾರಣಕ್ಕೋಸ್ಕರ ಇನ್ನು ಮುಂದೆ ನಮಗೆ ಬೇಡ ಅಂತ ನೀವು ಬರ್ಕೊಡ್ಬೇಕಾಗುತ್ತೆ. ಒಂದು ವೇಳೆ ನೀವು ಸ್ಥಿತಿವಂತರಾಗಿದ್ದರೆ ಅಂದರೆ ನಿಮ್ಮ ಹತ್ರ ದುಡ್ಡಿದ್ರೆ, ಅವಶ್ಯಕತೆ ಇಲ್ಲ ಅಂತ ಅನಿಸಿದ್ರೆ ನೀವು ಬರ್ಕೊಡ್ಬೇಕಾಗುತ್ತೆ ಅಂತ DK ಶಿವಕುಮಾರ್ ಸಾಹೇಬರು ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. 2025-2026ನೇ ಸಾಲಿನ 4,000 ರೂಪಾಯಿ ಹಣ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ. ನೋಡಿ ಸ್ನೇಹಿತರೆ, ಅದ್ರ ಜೊತೆಯಲ್ಲಿ 2026-2027ನೇ ಸಾಲಿನ ನೋಡಿ 3 ಕಂತಿನ ಹಣ ಸರ್ಕಾರದಿಂದ ಬರಬೇಕಿತ್ತು. ಒಟ್ಟು ಗೃಹಲಕ್ಷ್ಮಿಯರಿಗೆ 5 ಕಂತಿನ ಹಣ ಬರಬೇಕಿತ್ತು ಸ್ನೇಹಿತರೆ. ಅದರಲ್ಲಿ ಈ ತಿಂಗಳು ಕೂಡ ಸೇರಿಸ್ಕೊಂಡ್ರೆ ಒಟ್ಟು 6 ಕಂತಿನ ಹಣ ಅಂದರೆ 12,000 ರೂಪಾಯಿ ಬರಬೇಕಿತ್ತು. ನೋಡಿ, ಸರ್ಕಾರದಿಂದ ಈಗ 31ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಆಗಿದೆ ಸ್ನೇಹಿತರೆ. ಇನ್ನು ಸರ್ಕಾರ 10,000 ರೂಪಾಯಿ ಕೊಡಬೇಕು. ಗೃಹಲಕ್ಷ್ಮಿಯರಿಗೆ ಸರ್ಕಾರ ಬಾಕಿ ಇಟ್ಕೊಂಡಿದೆ ಸ್ನೇಹಿತರೆ. ಖಂಡಿತವಾಗ್ಲೂ ನೋಡೋಣ. ಯಾಕೆ ಅಂತೀರಾ? ನೋಡಿ, ಕೆಲವ್ರಿಗೆ 29ನೇ ಕಂತಿನ ಹಣನೇ ಇನ್ನೂ ಬಂದಿಲ್ಲ. 30ನೇ ಕಂತಿನ ಹಣ ಕೂಡ ಕೆಲವು ಗೃಹಲಕ್ಷ್ಮಿಯರಿಗೆ ಬಂದಿಲ್ಲ ಸ್ನೇಹಿತರೆ. ಇನ್ನು ನೋಡಿ ಸ್ನೇಹಿತರೆ, ಸರ್ಕಾರ ಯಾವುದೇ ರೀತಿ ಯಾವುದೇ ಯೋಜನೆಗಳನ್ನೂ ಕೂಡ ನಿಲ್ಲಿಸಿಲ್ಲ. ಏನು ಪಂಚ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಅದನ್ನ ಕೊಡ್ತಾನೇ ಇದ್ದೀವಿ ಅಂತ ಸರ್ಕಾರ ಹೇಳಿಕೆ ನೀಡಿದೆ ಸ್ನೇಹಿತರೆ. ಹಾಗಾಗಿ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನಿಮಗೆ 2,000 ರೂಪಾಯಿ ಹಣ ಬೇಕು ಅಂದರೆ ವೋಟರ್ ಐಡಿನ ಉಳಿಸ್ಕೊಳ್ಳಿ. ಮತ್ತು 32ನೇ ಕಂತಿನ ಹಣ ಇದುವರೆಗೂ ಎಲ್ಲೂ ಕೂಡ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಪೆಂಡಿಂಗ್ ಅಂತಲೇ ತೋರಿಸ್ತಾ ಇದೆ. ನೋಡಿ, ಬೇರೆಯವ್ರಿಗೆಲ್ಲ ಇನ್ನು ಮುಂದೆ ಅದೇ ಕೆಲಸ ಇರುತ್ತೆ. 32ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ತೋರಿಸ್ತಾರೆ. ಖಂಡಿತವಾಗ್ಲೂ ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೋಡಿ ಸ್ನೇಹಿತರೆ, ಇವತ್ತಿಂದ ಸರ್ಕಾರದಿಂದ ಮತ್ತೆ ಅಧಿಕೃತವಾಗಿ 2,000 ರೂಪಾಯಿ ಬಿಡುಗಡೆ ಶುರುವಾಗುತ್ತೆ ಅಥವಾ ಬಿಡುಗಡೆ ಶುರುವಾಗಿರುತ್ತೆ. ಇಷ್ಟೊತ್ತಿಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದೇ ಥರ ಗೃಹಲಕ್ಷ್ಮಿಯ ಇನ್ನೂ ಖಚಿತ ಮಾಹಿತಿಗಳಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ಗೃಹಲಕ್ಷ್ಮಿಯ ಯಾವುದೇ ಅಪ್ಡೇಟ್ ಬಂದರೂ ನಾವು ನಿಮಗೆ ಈ ಹಿಂದೆ ಯಾವ ಥರ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ವೋ ಇನ್ನು ಮುಂದೆ ಅದೇ ಥರ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ.